ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ರಮ್ಯಶ್ರೀ. ನನ್ನ ಚಾನೆಲ್ ರಮ್ಯಾ ಜ್ಯೋತಿಷಕ್ಕೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಗುರು ಸಂಚಾರದಿಂದ ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿ ಅಥವಾ ಲಗ್ನದವರಿಗೆ ಯಾವ ತರಹದ ಫಲಾನುಫಲಗಳು ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು ಮುಂದುವರಿಸಿ ಮುಂದಿನ 4 ರಾಶಿಗಳನ್ನೇ ಸಿಂಹ, ಕನ್ಯಾ, ತುಲಾ ಹಾಗೂ ವೃಶ್ಚಿಕ ರಾಶಿ ಅಥವಾ ಲಗ್ನದವರಿಗೆ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ ನೋಡೋಣ ಬನ್ನಿ ಸಿಂಹ ರಾಶಿ ಅಥವಾ ಸಿಂಹ ಲಗ್ನದವರ ಬಗ್ಗೆ. ನಿಮ್ಮದು ಸಿಂಹ ರಾಶಿ ಅಥವಾ ಸಿಂಹ ಲಗ್ನ ಆಗಿದ್ರೆ ನಿಮಗೆ ಗುರು ಬಂದು ಪಂಚಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆಗ್ತಾನೆ. ಮತ್ತು ಗುರುವಿನ ಸಂಚಾರ ದಶಮದಿಂದ 11ನೇ ಮನೆಗೆ ಬರೋದ್ರಿಂದ ಇದು ಅತ್ಯಂತ ಶುಭ ಸ್ಥಾನ ಅಂತ ನಾ ಹೇಳ್ಬೋದು. ಯಾಕಂದ್ರೆ ಏಕಾದಶ ಸ್ಥಾನದಲ್ಲಿರುವಂತಹ ಯಾವುದೇ ಗ್ರಹವಾಗ್ಲಿ ಉತ್ತಮ ಫಲಗಳನ್ನೇ ಕೊಡುತ್ತೆ. ಸೊ ಹಾಗಾಗಿ ಏಕಾದಶ ಸ್ಥಾನದಲ್ಲಿದ್ದು ಗುರು ಉತ್ತಮ ಫಲಗಳನ್ನೇ ಕೊಡ್ಲಿಕ್ಕೆ ಸಾಧ್ಯ ಇದೆ ಈ ಸಮಯದಲ್ಲಿ. ಮತ್ತು ಅಷ್ಟಮದಲ್ಲಿ ಶನಿಯ ಒಂದು ಪೊಸಿಷನ್ ಇರೋದ್ರಿಂದ ಶನಿಯ ಪ್ರಭಾವವು ಸಹ ಇಲ್ಲಿ ಕೌಂಟ್ ಮಾಡ್ಬೇಕಾಗತ್ತೆ. ಆದ್ರೆ ಶನಿ ಬಂದು ಗುರುವಿನ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಒಂದು ಮಿಶ್ರ ಫಲಗಳು ಸಿಗುವಂತಹ ಸಾಧ್ಯತೆ ಇದೆ. ಸೊ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು. ಕಣ್ಣು, ಹೃದಯ, ಮೂಳೆ ಅಥವಾ ಯಾವ್ದಾದ್ರು ಎಕ್ಸಿಸ್ಟಿಂಗ್ ಕಾಯಿಲೆಗಳಿದ್ರೆ ನಿಮ್ಗೆ ಅದರಲ್ಲಿ ಸ್ವಲ್ಪ ವೈಪರೀತ್ಯ ನಿಮ್ಗೆ ಕಂಡು ಬರಬಹುದು. ಮತ್ತೆ ಚರ್ಮದ ಅಲರ್ಜಿಗಳು, ನರ ದೌರ್ಬಲ್ಯ ಅಥವಾ ಇದು ಬೆನ್ನು ನೋವು, ಸೊಂಟ ನೋವು ಈ ತರದ ಅಥವಾ ಈ ಮಸಲ್ಸ್ ಸಮಸ್ಯೆ ಆ ತರದ್ದು ಸಹ ನಿಮಗೆ ಈ ಸಮಯದಲ್ಲಿ ಬರಬಹುದು. ಅಂದ್ರೆ ಸೂರ್ಯ ಸಿಂಹರಾಶಿ ಅಂದ್ರೆ ಸೂರ್ಯನ ಒಂದು, ಶನಿಯ ಒಂದು, ಮತ್ತೆ ಗುರು, ಬುಧ ಇವರೆಲ್ಲರದನ್ನ ಸೇರಿಸಿ ನಾನು ಹೇಳ್ಬೇಕಾಗತ್ತೆ ಯಾವ ತರದ ಒಂದು ಆರ್ಗನ್ ಅಥವಾ ಯಾವ ಅಂಗಗಳಿಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಬರಬಹುದು ಅಂತ. ಕಾಯಿಲೆ ಯಾವ್ದು ಎಕ್ಸಾಕ್ಟ್ ಆಗಿ ಹೇಳಿಕ್ಕಲ್ಲ, ಅದು ನಿಮ್ಮ ಕುಂಡ್ಲಿಯಲ್ಲಿ ನಿಮ್ಮ ದಶೆ ಅಂತರ್ದಶೆ ಮೇಲೆ ನಾವು ಹೇಳ್ಬೋದು ಅಷ್ಟೇ. ಅದನ್ನು ಒಂದು ರೀತಿ ಪ್ರೆಡಿಕ್ಟ್ ಅಷ್ಟೇ ಮಾಡ್ಲಿಕ್ಕಾಗತ್ತೆ. ಮತ್ತೆ ಸಿಂಹರಾಶಿ ಅಥವಾ ಸಿಂಹ ಲಗ್ನದವರಿಗೆ ಉದ್ಯೋಗದ ಪ್ರಕಾರ ಉದ್ಯೋಗದ ಒಂದು ಕ್ಷೇತ್ರ ನೋಡ್ಲಿಕ್ಕೆ ಹೋದ್ರೆ ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಅನಾಲಿಟಿಕ್ಸ್ ಮತ್ತೆ ಯಾವುದೇ ತರಹದ ಒಂದು ಬ್ಯಾಕ್ ಗ್ರೌಂಡ್ ಕೆಲಸ ಆಗಿರ್ಬೋದು, ಸಾಫ್ಟ್ವೇರ್ ಅಥವಾ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲಸದಲ್ಲಿ ಕ್ಷೇತ್ರಗಳಲ್ಲಿ ಇದ್ರೆ ಅವರಿಗೆ ಬಹಳ ಒಳ್ಳೆಯದು. ಅವರು ತಮ್ಮ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸ್ಕೊಂಡಿದ್ರೆ, ಅಪ್ಸ್ಕಿಲ್ ಮಾಡ್ಕೊಂಡಿದ್ರೆ ಈ ಸಮಯದಲ್ಲಿ ಇನ್ನೂ ಉತ್ತಮ ಅಂತ ಹೇಳ್ಬೋದು. ಯಾಕಂದ್ರೆ ರಾಹು 11ನೇ ಮನೆಯಲ್ಲಿ ಇದ್ದಾನೆ ಕಾಲಪುರುಷ ಕುಂಡ್ಲಿಯಲ್ಲಿ, ಹಾಗೂ ನಿಮಗೆ ಆತ ಸಪ್ತಮಕ್ಕೆ ಬರ್ತಾನೆ. ಸೊ ಹಾಗಾಗಿ ನಿಮಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳನ್ನ ಆತ ತಂದ್ಕೊಡ್ಲಿಕ್ಕೆ ಸಾಧ್ಯವಾಗ್ತಾನೆ. ಯಾಕಂದ್ರೆ 7ನೇ ಮನೆ ಬಂದು 10ನೇ ಮನೆಯಿಂದ 10ನೇ ಮನೆ. ಸೊ ಹಾಗಾಗಿ ಅವಾಗ ನಿಮಗೆ ಉತ್ತಮ ಅವಕಾಶಗಳು ಸಿಗ್ಬೇಕು ಅಂದ್ರೆ ರಾಹುವಿನ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಮತ್ತೆ ಗುರು 11ರಲ್ಲಿ ಕೂತು ಈ ರಾಹುವನ್ನು ಸಹ ನೋಡೋದ್ರಿಂದ ನಿಮಗೆ ಈ ಒಂದು ಸಂಚಿತ ಫಲಗಳು ಸಹ ಖಂಡಿತ ಸಿಗುತ್ತೆ. ಸೊ ಮುಂಚೆನೆ ನೀವು ಏನಾರು ಅಪ್ಸ್ಕಿಲ್ ಮಾಡಿ ಅದಕ್ಕೆ ಬೇಕಾದಂತ ತಯಾರಿಯನ್ನ ಮಾಡ್ಕೊಂಡಿದ್ರೆ ಈ ಸಮಯದಲ್ಲಿ ನಿಮಗೆ ಖಂಡಿತ ಉತ್ತಮ ಪ್ರಗತಿ ಉದ್ಯೋಗದಲ್ಲಿ ಹಾಗೂ ಯಶಸ್ಸು ಸಹ ಸಿಗುತ್ತೆ. ಆದಾಯದಲ್ಲಿ ಹೆಚ್ಚಳವೂ ಆಗುತ್ತೆ, ಮತ್ತೆ ಅನಗತ್ಯ ಖರ್ಚುಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಗುರು ಏಕಾದಶದಲ್ಲಿ ಇರೋದ್ರಿಂದ ಆದಾಯ ಬರಲೇಬೇಕು. ಮತ್ತೆ ಈ ಸಮಯದಲ್ಲಿ ಬುಧ ಬಂದು ಮೇಷರಾಶಿಲಿ ಇರೋದ್ರಿಂದ ಅಂದ್ರೆ ನಿಮ್ಮ ಭಾಗ್ಯದಲ್ಲಿ ಇರೋದ್ರಿಂದ 11ನೇ ಮನೆ ಅಧಿಪತಿ 9ರಲ್ಲಿ ಅದು ಒಂದು ಧನಯೋಗವಾಗುತ್ತೆ. ಸೊ ಹಾಗಾಗಿ ನಿಮಗೆ ಆದಾಯದಲ್ಲಿ ಹೆಚ್ಚಿಗೆ ಆಗುತ್ತೆ, ಬಟ್ ಅದೇ ಖರ್ಚು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಿಮ್ಮ ಭಾಗ್ಯಾಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ಹಿರಿಯ ಸಹೋದರಿಯರೊಂದಿಗಿನ ಸಂಬಂಧಗಳಲ್ಲಿ ಸುಧಾರಣೆ ಸಹ ಆಗುತ್ತೆ. ಇದು ಸಹ ಸಾಧ್ಯತೆ ಇದೆ. ಆದ್ರೆ ಯಾರು ತಮ್ಮ ಉದ್ಯೋಗದಲ್ಲಿ ಅಷ್ಟಾಗಿ ಪ್ರಯತ್ನ ಪಟ್ಟಿರಲ್ವ ಅಥವಾ ಅಷ್ಟಾಗಿ ಯಾವುದೇ ತರಹದ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ಕೊಂಡಿರಲ್ಲ ಅಂತವರಿಗೆ ಮಾತ್ರ ಈ ಸಮಯ ಬಹಳ ಕಷ್ಟ ಇದೆ. ಅವರಿಗೆ ಅಕಸ್ಮಾತ್ ವೃತ್ತಿ ಬದಲಾವಣೆಗಳಾಗ್ಬೋದು, ನೀವು ಟ್ರಾನ್ಸ್ಫರ್ ಆಗ್ಬೋದು, ಏನಾದ್ರು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಅಥವಾ ಸರ್ಕಾರಿ ನೌಕರಿ ಅಚಾನಕ್ ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಗೆ ನಿರಾಸೆ ಒದಗಿ ಬರ್ಬೋದು. ಸೊ ಸಾಧ್ಯತೆ ಅದ್ರ ಬಹಳಷ್ಟು ಇದೆ. ಯಾಕಂದ್ರೆ ಗುರು ಫಲವನ್ನ ಕೊಡ್ಲಿಕ್ಕೆ ಇಚ್ಛೆ ಪಟ್ರು ಶನಿ ಅಷ್ಟಮದಲ್ಲಿ ಇರೋದ್ರಿಂದ ಅದನ್ನ ತಡಿತಾ ಹೋಗ್ತಾರೆ. ಸೊ ಹಾಗಾಗಿ ಈ ಸಮಯದಲ್ಲಿ ಶನಿಯ ಒಂದು ದಶರಥ ಕೃತ ಶನಿ ಸ್ತೋತ್ರವನ್ನ ನೀವು ಎಷ್ಟು ಪಡಿಸ್ತೀರಾ ಅಷ್ಟು ಒಳ್ಳೆಯದು. ಯಾಕಂದ್ರೆ ಅಷ್ಟಮ ಶನಿಗೆ ನೀವು ಮೊದಲು ಪರಿಹಾರ ಮಾಡ್ಕೋಬೇಕಾಗತ್ತೆ. ಸೊ ಗುರು ಯಾವಾಗೆಲ್ಲ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಶನಿ ಯಾವಾಗ್ಲಾರ ಶನಿ ಜೊತೆಗೆ ಯಾರು ಇದ್ದಾಗ ಅಥವಾ ಗುರು ಜೊತೆಗೆ ಯಾರು ಇದ್ದಾಗ ಗುರುವಿನ ಫಲಗಳು ನಿಮಗೆ ತಲುಪುತ್ತೆ. ಸೊ ಇದು ಒಂದು ಸಾಧ್ಯತೆ ಇದೆ. ಮತ್ತೆ ಗುರುಗ್ರಹದ ಒಂದು ಈ ಸಂಚಾರದ ಪ್ರಭಾವವನ್ನ ನಾನು ನಕ್ಷತ್ರಗಳ ಸಂಚಾರದ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಗುರುಗ್ರಹವು ಮೃಗಶಿರ, ಆರಿದ್ರ, ಪುನರ್ವಸು ಈ 3 ನಕ್ಷತ್ರಗಳಿದ್ದಾಗ ಹೇಗೆ
ಇರುತ್ತೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಹೇಗೆ ನಾನು ಮಿಂದಿನ ರಾಶಿಗೆ ನೋಡಿದ ಹಾಗೆ. ಸೊ ಮೃಗಶಿರಾ ನಕ್ಷತ್ರದಲ್ಲಿ ಗುರು ಗ್ರಹವು ಮೇ 14ರಿಂದ ಜೂನ್ 13ನೇ ತಾರೀಕುವರೆಗೂ ಸಂಚಾರ ಮಾಡ್ತಾನೆ. ಈ ಸಮಯದಲ್ಲಿ ನೂತನ ತಂತ್ರಜ್ಞಾನಗಳಲ್ಲಿ ನಿಮ್ಮ ಉನ್ನತ ಕೌಶಲ್ಯವನ್ನ ನೀವೇನಾದ್ರು ಪಡ್ಕೊಂಡಿದ್ರೆ ಅನ್ವೇಷಣೆ ಮತ್ತು ಹೊಸ ಪರಿಕಲ್ಪನೆಗಳನ್ನ ನೀವು ಸೃಷ್ಟಿಸಬಹುದು. ನೀವು ಹೊಸ ತರದ ಒಂದು ವ್ಯವಸ್ಥೆಗಳನ್ನ ಅಭಿವೃದ್ಧಿಪಡಿಸಿ ಆಟೋಮೇಶನ್ ಏನ್ ಮಾಡ್ತೀರೋ ಅದನ್ನ ಮಾಡಿ ನೀವು ಉತ್ತಮ ಪ್ರಗತಿಯನ್ನ ನಿಮ್ಮ ಉದ್ಯೋಗದಲ್ಲಿ ಪಡ್ಕೋಬಹುದು. ಮೇ 14ರಿಂದ ಜೂನ್ 13. ಮತ್ತೆ ಈ ಸಮಯದಲ್ಲಿ ನಿಮಗೆ ಯಾವುದೇ ತರಹದ ಒಂದು ಹಳೆ ಇನ್ವೆಸ್ಟ್ಮೆಂಟ್ಸ್ ಇದ್ರು ಅದರ ಒಂದು ಉತ್ತಮ ಲಾಭ ನಿಮಗೆ ದೊರಕಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಆ ಮೃಗಶಿರಾ ನಕ್ಷತ್ರ ಒಂದು ಕುಜನ ನಕ್ಷತ್ರ, ಅದನ್ನ 9ನೇ ಮನೆ ಅಧಿಪತಿ ಹಾಗೂ ನಿಮ್ಮ ಚತುರ್ಥಾಧಿಪತಿಯಾಗಿ ಆತ ಯೋಗಕಾರಕನಾಗ್ತಾನೆ. ಸೊ ಹಾಗಾಗಿ ನಿಮ್ಮ ಯೋಗಕಾರಕನ ನಕ್ಷತ್ರದಲ್ಲಿ ಇದ್ದಾಗ ಕುಜನು ಅತ್ಯಂತ ಶುಭ ಫಲಗಳನ್ನ ಅಂದ್ರೆ ಗುರು ಅತ್ಯಂತ ಶುಭ ಫಲಗಳನ್ನ ನೀಡಲೇಬೇಕಾಗತ್ತೆ. ಮತ್ತೆ ನಿಮ್ಮ ಕುಂಡ್ಲಿಯಲ್ಲೂ ಸಹ ಏನಾದ್ರೂ ಮಿಥುನ ರಾಶಿಗೆ ಒಂದು ಉತ್ತಮ ಭಿನ್ನಾಷ್ಟಕ ಇದ್ದರೆ, ಬಿಂದುಗಳಿದ್ರೆ ನಿಮಗೆ ಅಲ್ಲೂ ಸಹ ಉತ್ತಮ ಫಲಗಳು ಸಿಗ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಆರಿದ್ರ ನಕ್ಷತ್ರಕ್ಕೆ ಗುರುಗ್ರಹವು ಸಂಚಾರ ಮಾಡ್ತಿದ್ದಾಗ ಉದ್ಯೋಗ ಹುಡುಕ್ತೋರವ್ರಿಗೆ ಒಂದು ಒಳ್ಳೆ ಉದ್ಯೋಗ ಸಿಗ್ಬೋದು ಅಥವಾ ಒಂದು ಸಾಧಾರಣವಾದಂತಹ ಉದ್ಯೋಗ ಸಿಗ್ಬೋದು. ಇದು ಜೂನ್ 13ರಿಂದ ಆಗಸ್ಟ್ 13ನೇ ತಾರೀಕುವರೆಗೂ ಸಾಧ್ಯತೆ ಇದೆ. ಮತ್ತೆ ಇಷ್ಟಲ್ಲದೆ ಈ ಸಮಯದಲ್ಲಿ ಯಾರಾದ್ರೂ ವಿವಾಹವಾಗಬೇಕು ಅಂತಿದ್ರೆ ಅಥವಾ ಯಾವ್ದಕ್ಕಾದ್ರೂ ಪ್ರಯತ್ನ ಪಡ್ತಿದ್ರೆ ಖಂಡಿತ ನಿಮಗೆ ಈ ಸಮಯದಲ್ಲಿ ಸಾಧ್ಯ ಇದೆ. ಹೊಸ ವ್ಯವಹಾರ ಶುರು ಮಾಡಬೇಕು ಅಂದ್ರೂ ಈ ಸಮಯದಲ್ಲಿ ಸಾಧ್ಯ ಇದೆ. ಆರಿದ್ರ ನಕ್ಷತ್ರದಲ್ಲಿ ಗುರು ಸಂಚಾರ ಮಾಡ್ತಿದ್ದಾಗ ಜೂನ್ 13ರಿಂದ ಆಗಸ್ಟ್ 13 ವಿವಾಹಕ್ಕಾಗ್ಲಿ ವ್ಯವಹಾರಕ್ಕಾಗ್ಲಿ ನಿಮಗೆ ಒಂದು ಉತ್ತಮ ಸಮಯ ಅಂತ ನಾನು ಹೇಳ್ಬೋದು. ರಾಹು ಸಪ್ತಮದಲ್ಲಿದ್ದಾಗ ಆತ ಮಾಡಿಸ್ಬೋದು, ಆದ್ರೆ ನೀವು ಬ್ಯಾಕ್ ಗ್ರೌಂಡ್ ನ ಕರೆಕ್ಟ್ ಆಗಿ ಚೆಕ್ ಮಾಡಿ ಆಮೇಲೆ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಅದನ್ನ ಚೆಕ್ ಮಾಡೇ ನೀವು ಮುಂದುವರಿಬೇಕು. ಯಾಕಂದ್ರೆ ರಾಹುವಿನ ಎಲ್ಲೇ ಒಂದು ಸಣ್ಣ ಅಂಶ ಬಂದ್ರು ಅಲ್ಲಿ ಒಂಚೂರಾರು ಏನಾದ್ರು ಒಂದು ಕಡಿಮೆ ಇದ್ದೇ ಇರುತ್ತೆ ಅಂತ ಅದು. ಸೊ ಹಾಗಾಗಿ ಪ್ರತಿಯೊಂದನ್ನ ಕೂಲಂಕುಷವಾಗಿ ಕೇಳಿ ಅರ್ಥೈಸಿಕೊಂಡು ಆಮೇಲೆ ಮುಂದುವರಿಯೋದು ಸೂಕ್ತ ಅಂತ ಹೇಳ್ತೇನೆ. ಇನ್ನು ಗುರುಗ್ರಹದ ದೃಷ್ಟಿಯನ್ನ ನಾವು ಪುನರ್ವಸು ನಕ್ಷತ್ರ ಮುಂದಿನ ನಕ್ಷತ್ರ ನೋಡ್ಲಿಕ್ಕೆ ಹೋದ್ರೆ ಆಗಸ್ಟ್ 13ರಿಂದ ಅಕ್ಟೋಬರ್ 18ನೇ ತಾರೀಕುವರೆಗೂ. ಸೊ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನವೇ ಬದಲಾವಣೆ ಕಾಣಬಹುದು. ಇದು ಹೆಚ್ಚು ಬುದ್ಧಿವಂತಿಕೆಯಿಂದ ಪ್ರಯತ್ನಗಳನ್ನ ಹೂಡುವಂತಹ ಸಮಯ. ಮತ್ತೆ ಆರಿದ್ರ ನಕ್ಷತ್ರದಲ್ಲಿದ್ದಾಗ ಗುರುಗ್ರಹವು ನಿಮಗೆ ಏನಾದ್ರು ಆರೋಗ್ಯದ ಸಮಸ್ಯೆಗಳನ್ನ ತಂದೊಂದು ಸರ್ಜರಿ ಏನಾದ್ರು ಮಾಡಿಸಿದ್ರೆ, ಯಾಕಂದ್ರೆ ಸಿಂಹರಾಶಿ ಸಿಂಹ ಲಗ್ನದವರಿಗೆ ಈ ನೆಕ್ಸ್ಟ್ 5-6 ತಿಂಗಳಲ್ಲಿ ಒಂದು ಸರ್ಜರಿ ಆಗುವಂತಹ ಸಾಧ್ಯತೆನೂ ಇದೆ. ಯಾಕೆಂತ ಹೇಳಿದ್ರೆ ನಿಮ್ಮ ರಾಶಿ ಅಥವಾ ನಿಮ್ಮ ಲಗ್ನಕ್ಕೆ ಕೇತು ಬರೋದ್ರಿಂದ ನಿಮ್ಮ ಕುಂಡಲಿಯಲ್ಲಿ ನಿಮ್ಗೆ ಸರ್ಜರಿ ಆಗುವಂತಹ ಯೋಗ ಇದ್ದರೆ ಖಂಡಿತ ಮತ್ತೆ ದಶೆ ಅಂತರ್ದಶೆನೂ ಅದಕ್ಕೆ ಅನುಕೂಲವಾಗಿದ್ರೆ ಈ ಸಮಯದಲ್ಲಿ ನಿಮ್ಗೆ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಈ ಸರ್ಜರಿಯಿಂದ ನೀವು ಬೇಗ ಗುಣಮುಖರೂ ಸಹ ಆಗ್ತೀರಾ. ಯಾಕಂದ್ರೆ ಗುರುಗ್ರಹವು ನಿಮ್ಮ 11ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಪಂಚಮವನ್ನ ನಿಮ್ಮ ಸಪ್ತಮವನ್ನ ನೋಡೋದ್ರಿಂದ ನಿಮಗೆ ಈ ಸಮಯದಲ್ಲಿ ಬಹಳ ಉತ್ತಮವಾದಂತಹ ಸ್ಪೀಡಿ ರಿಕವರಿ ಸಹ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಗುರುವಿನ ಒಂದು ಫಲ ಇರುತ್ತೆ. ಯಾಕಂದ್ರೆ ಏಕಾದಶ ಸ್ಥಾನದಲ್ಲಿ ಗುರು ಇದ್ದಾಗ ಹಿ ವಿಲ್ ಕೀವ್ ರಿಸಲ್ಟ್ಸ್ ಅನ್ಕಂಡೀಷನಲಿ ಅಂತ ಹೇಳ್ತಾರೆ. ಆತ ಕೊಡುವುದಕ್ಕೆ ಯಾವುದೇ ಮಿತಿ ಇರೋದಿಲ್ಲ. ಅಷ್ಟು ಶುಭ ಗ್ರಹವಾದಂತಹ ಗುರುಗ್ರಹವು 11ರಲ್ಲಿ ಅದನ್ನು ಆರೋಹಣ ಸ್ಥಿತಿಯಲ್ಲಿ ಅಂದ್ರೆ ಉಚ್ಚಾಭಿಲಾಷಿಯಾಗಿ ಇರೋದ್ರಿಂದ ಇದು ಬಹಳ ಉತ್ತಮ ಸಮಯ ನಿಮಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಅದಕ್ಕೆ ಬೇಕಾದ ಪರಿಹಾರನ ನೀವು ಖಂಡಿತ ಮಾಡ್ಕೊಳ್ಳಿ. ಅಂದ್ರೆ ದಶತಕುತ ಶನಿ ಸ್ತೋತ್ರ ಹೇಳೋದು, ಶನಿ ದೇವರ ಜಪ ಮಾಡೋದು ಅದು ಬಹಳ ಮುಖ್ಯ. ಸೊ ಇದು ನಕ್ಷತ್ರ ಪ್ರಕಾರ ಆಗಿತ್ತು. ಇನ್ನು ಪುನರ್ವಸು ನಕ್ಷತ್ರದಾಗ ಸ್ಪೀಡ್ ರಿಕವರಿ ಆಗುತ್ತೆ ಅಂತ ಹೇಳಿದೀನಿ. ನೆಕ್ಸ್ಟ್ ಗುರುಗ್ರಹದ ದೃಷ್ಟಿಯ ಪ್ರಕಾರ ಗುರುಗ್ರಹವು ನಿಮ್ಮ ಪಂಚಮವನ್ನ ನೋಡ್ತಾ ಇದೆ, ತೃತೀಯವನ್ನ ನೋಡ್ತಾ ಇದೆ ಹಾಗೂ ಸಪ್ತಮವನ್ನ ನೋಡ್ತಾ ಇದೆ. ಸೊ ವೈವಾಹಿಕ ಜೀವನದಲ್ಲಿ ಸುಸೂತ್ರವಾಗಿ ನಡೀತಿ ಏನೇ ಸಮಸ್ಯೆ ಇದ್ರೂ ಅದು ಸಾಲ್ವ್ ಆಗುತ್ತೆ. ಯಾಕಂದ್ರೆ 9ನೇ ದೃಷ್ಟಿ ಅತ್ಯಂತ ಅಮೃತವಾದ ದೃಷ್ಟಿ ಗುರುಗ್ರಹದ್ದು. ಅದು ನಿಮ್ಮ 7ನೇ ಮನೆಯ ಮೇಲೆ ಬೀಳ್ತಾ ಇರೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದು. ನಿಮ್ಮ ಹೊಸ ವ್ಯವಹಾರ ಏನಾದ್ರು ಶುರು ಮಾಡ್ಬೇಕೆಂದು ಬಹಳ ಒಳ್ಳೆಯದು. ಮತ್ತೆ ಅದು ವ್ಯವಹಾರದಲ್ಲಿ ಇದ್ರೂ ಸಹ ನಿಮ್ಗೆ ಅದರಲ್ಲೂ ಪ್ರಗತಿ ಸಿಗುತ್ತೆ. ಮತ್ತೆ ಗುರುಗ್ರಹವು ಸಪ್ತಮವನ್ನು ನೋಡೋದ್ರಿಂದ ನಿಮ್ಮ ಉದ್ಯೋಗಕ್ಕೂ ಸಹ ಒಳ್ಳೆಯದಿತ್ತು. ಆದ್ರೆ ಅಷ್ಟಮದಲ್ಲಿ ಶನಿ ಇದ್ದಾನೆ, ಅದನ್ನ ನೆನಪಿಡಿ. ಗುರುಗ್ರಹ ಪಂಚಮ ದೃಷ್ಟಿಯಿಂದ ನಿಮ್ಮ 3ನೇ ಮನೆಯನ್ನು ನೋಡಿದ್ರೆ ಸೊ ನಿಮ್ಮ ಏನು ಹಾರ್ಡ್ ವರ್ಕ್ ಎಫರ್ಟ್ಸ್ ಮಾಡ್ತೀರಿ ಅದಕ್ಕೂ ನಿಮ್ಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಮತ್ತೆ ಗುರುಗ್ರಹವು ತಮ್ಮ ಸಪ್ತಮ ದೃಷ್ಟಿಯಿಂದ ನಿಮ್ಮ ಪಂಚಮವನ್ನ ನೋಡ್ತೀನಿ. ಸೊ ಸಂಭಾವಿತರಿಗೆ ಯಾರು ಮಕ್ಕಳಾಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೋ ಅವರಿಗೆ ಖಂಡಿತ ಈ ಸಮಯದಲ್ಲಿ ಮಕ್ಕಳಾಗುವಂತ ಸಾಧ್ಯತೆ ಇದೆ. ಆದ್ರೆ ರಾಹುವು
7ರಲ್ಲಿ ಇರೋದ್ರಿಂದ ನಿಮಗೆ ಬಹುಶಃ ಆರ್ಟಿಫಿಷಿಯಲ್ ಮೆಥಡ್ಸ್ ಸೂಟ್ ಆಗ್ಬೋದು. ಸೊ ಯಾರಿಗೆ ಏನಾದ್ರೂ ಆಲ್ರೆಡಿ ಸಮಸ್ಯೆ ಇದೆಯೋ, ಮಕ್ಕಳಾಗ್ಲಿಕ್ಕೆ ಸಂತಾನದ ಒಂದು ಸಮಸ್ಯೆ ಇದೆಯೋ, ಅವರು ಆದಷ್ಟು ನುರಿತ ವೈದ್ಯರ ಸಲಹೆ ಪಡ್ಕೊಂಡು ಇವತ್ತಿನ ಏನು ಹೊಸ ಮಾಡರ್ನ್ ಟೆಕ್ನಾಲಜಿ ವೈಸ್ ಆರ್ಟಿಫಿಷಿಯಲ್ ಮೆಥಡ್ಸ್ ಇದೆ ಅದನ್ನ ನೀವು ಹೋಗಿ ಕನ್ಸಲ್ಟ್ ಮಾಡ್ಬೋದು. ಯಾಕಂದ್ರೆ ಯಾರಿಗೇ ಆಗ್ಲಿ ಮೊದಲು ಮಕ್ಕಳು ಆರೋಗ್ಯವಾಗಿರೋದು ಮುಖ್ಯ ಹೊರತು ಈ ಯಾವುದೇ ತರದ ಜಂಜಾಟಗಳನ್ನ ಫೇಸ್ ಮಾಡೋದಲ್ಲ. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಏನು ನುರಿತ ವೈದ್ಯರ ಸಲಹೆಯನ್ನ ಪಡೀರಿ. ಸೊ ಇಷ್ಟು ಒಂದು ಗುರುಗ್ರಹದ ಒಂದು ಸಂಚಾರದ ಪ್ರಭಾವವಾಗಿತ್ತು ಸಿಂಹರಾಶಿ ಸಿಂಹಲಗ್ನದವರಿಗೆ. ಸೊ ನಿಮಗೆ ಇದರ ಒಂದು ಸಂಪೂರ್ಣ ಫಲ ಸಿಗಬೇಕು ಅಂತ ಇದ್ರೆ ನೀವು ಶನಿಯ ಒಂದು ಪರಿಹಾರ ಮಾಡ್ಕೋಬೇಕು. ಶನಿ ದೇವರ ಜಪ ಮಾಡೋದು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ ಅಂತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲೇ ನವಗ್ರಹ ಮಂತ್ರ ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಅದರಲ್ಲಿ ನೀವು ಅದನ್ನ ನೋಡ್ಬೋದು. ಆರ್ಎಲ್ಸ್ ನೀವು ದಶರಥ ಕೃತ ಶನಿ ಸ್ತೋತ್ರವನ್ನ ಸಹ ಪಠಿಸಿ, ಅದು ಸಹ ನಿಮಗೆ ಒಂದು ಉತ್ತಮ ಫಲಗಳನ್ನ ಕೊಡುತ್ತೆ. ಇಷ್ಟು ಬಂದು ಸಿಂಹರಾಶಿ ಸಿಂಹಲಗ್ನದವರಿಗಾಗಿತ್ತು. ಮುಂದೆ ನಾವು ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ನೋಡೋಣ ಬನ್ನಿ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ವೃತ್ತಿಯಲ್ಲಿ ಕೆಲವೊಂದು ರೀತಿಯಲ್ಲಿ ಒಂದು ಸುಧಾರಣೆ ಆಗುತ್ತೆ. ಯಾಕಂದ್ರೆ ದಶಮಕ್ಕೆ ಗುರು ಬರೋದ್ರಿಂದ ಸ್ವಲ್ಪ ನಿಮಗೆ ಸುಧಾರಣೆ ಆಗ್ಲೇಬೇಕು. ಆದ್ರೆ ನಿಮ್ಮ ಕುಂಡಲಿಯಲ್ಲಿ ಗುರುವಿನ ಒಂದು ಪೊಸಿಷನ್ ಚೆನ್ನಾಗಿದೆ, ವಕ್ರಿಯಾಗಿ ಅಥವಾ ನೀಚನಾಗಿ ಅಥವಾ ಯಾವುದೇ ತರ ಇಲ್ಲದೆ ಹೋದ್ರೆ ಈಗ ನಿಮ್ಗೆ ಸ್ವಲ್ಪ ಪರವಾಗಿಲ್ಲ. ಇಲ್ಲ ಅಂದ್ರೆ ಇನ್ನೂ ನಿಮಗೆ ಆ ನಿಧಾನ ಪ್ರಗತಿಯ ಒಂದು ಸಮಸ್ಯೆಗಳು ಶುರುವಾಗುತ್ತೆ. ಸೊ ನಿಮ್ಗೆ ಏನೇ ಆಗಿ ನಿಮ್ ಕೆಲಸ ಅಷ್ಟು ಸುಲಭವಾಗಿ ಆಗಲ್ಲ, ನಿಧಾನವಾಗಿ ಆಗ್ತಾ ಹೋಗುತ್ತೆ. ಬಟ್ ಆದ್ರೆ ಮುಂದೆ ಅದು ಸ್ವಲ್ಪ ಸಮಯದ ನಂತರ ಒಂದ್ 2-3 ತಿಂಗಳಾದ್ಮೇಲೆ ಸ್ವಲ್ಪ ಸರಿ ಹೋಗುತ್ತೆ. ಸೊ ಹಾಗಾಗಿ ಏಕ್ದಮ್ ಒಳ್ಳೆಯ ಫಲಗಳನ್ನು ನಿಮಗೆ ಸಿಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಆಗಲ್ಲ. ಮತ್ತೆ ನಿಮ್ಗೆ ನಿದ್ರೆಯ ಸಮಸ್ಯೆಗಳು ಸಹ ನಿಮ್ಗೆ ಎದುರಾಗ್ಬೋದು. ಯಾಕಂದ್ರೆ ನಿಮಗೆ ಕೇತು ಬಂದು 12ನೇ ಮನೆಗೆ ಬರೋದ್ರಿಂದ ಮತ್ತು ಗುರು ದಶಮದಲ್ಲೇ ಇದ್ದು ನಿಮ್ಮ ಪಂಚಮವನ್ನ ನೋಡ್ತಾನೆ. ಸೊ ಹಾಗಾಗಿ ಈ ಎಲ್ಲಾ ಸಮಸ್ಯೆಗಳಿಂದ ನಿಮಗೆ ನಿದ್ರೆಯಲ್ಲಿ ಸಮಸ್ಯೆ ಆಗ್ಬೋದು. ಪ್ಲಸ್ ನಿಮ್ಮ ಶನಿಯ ಪ್ರಭಾವ ನಿಮ್ಮ ರಾಶಿ ಲಗ್ನದ ಮೇಲಿರೋದ್ರಿಂದ ನಿಮಗೆ ಕೆಲವೊಂದು ಯಾವುದೇ ಕೆಲಸ ಆಗ್ಲಿ ಸಮಯಕ್ಕೆ ಸರಿಯಾಗಿ ಆಗಲ್ಲ. ಮತ್ತೆ ಇದೇ ಸಮಯದಲ್ಲಿ ನೀವು ಹೊಸ ಮನೆ, ಆಸ್ತಿ, ವಾಹನವನ್ನ ಖರೀದಿಸಕ್ಕೆ ಹೂಡಿಕೆಗಳನ್ನ ನೀವು ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಸಪ್ತಮದಲ್ಲಿ ಶನಿ, ದಶಮದಲ್ಲಿ ಗುರು ಇರೋದ್ರಿಂದ ನಿಮ್ಮ ಚತುರ್ಥ ಸ್ಥಾನವನ್ನ 2 ಗ್ರಹಗಳು ನೋಡ್ತಾ ಇರೋದ್ರಿಂದ ಯಾವುದೋ ಒಂದು ಹೊಸ ನಿವೇಶನವನ್ನ ಅಥವಾ ಒಂದು ಹೊಸ ಪ್ರಾಪರ್ಟಿ, ವಾಹನ ಅದನ್ನ ತಗೊಳ್ಳೋಂತ ಯೋಗ ಇದೆ. ಯಾಕಂದ್ರೆ ಡಬಲ್ ಟ್ರಾನ್ಸಿಟ್ ಅಂತ ಆಗುತ್ತೆ 4ನೇ ಮನೆ ಮೇಲೆ. 4ನೇ ಮನೆಯಿಂದ ಗುರು ನೋಡ್ತಾ ಇದ್ದಾನೆ ಸಪ್ತಮ ದೃಷ್ಟಿಯಿಂದ, ಶನಿ ದಶಮ ದೃಷ್ಟಿಯಿಂದ ನಿಮ್ಮ ಚತುರ್ಥವನ್ನ ನೋಡ್ತಾ ಇದ್ದಾನೆ. ಸೊ ಇದರ 2ರ ಪ್ರಭಾವ ನಿಮಗೆ ನಿಮ್ಮ ಚತುರ್ಥ ಸ್ಥಾನಕ್ಕೆ ಬೀಳೋದ್ರಿಂದ ನಿಮ್ಮ ತಾಯಿಯ ವಿಷಯವಾಗಿ, ನಿಮ್ಮ ಭೂಮಿ, ವಾಹನ ಅಥವಾ ನಿವೇಶನ ಖರೀದಿಯ ವಿಷಯದಲ್ಲಿ ನಿಮಗೆ ಏನೋ ಒಂದು ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಇನ್ನು ನಕ್ಷತ್ರಗಳ ಪ್ರಕಾರದ ಪ್ರಭಾವ ನೋಡ್ಲಿಕ್ಕೆ ಹೋದ್ರೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಸಂಚರಿಸ್ತಿದ್ದಾಗ ಈ ಸಮಯದಲ್ಲಿ ನಿಮ್ಮ ಕೆಲಸಗಳು ಸ್ವಲ್ಪ ಸುಲಭವಾಗಿ ನಡೆಯುತ್ತೆ. ಸೊ ನಿಮ್ಮ ಕುಂಡಲಿನಲ್ಲಿ ಗುರು ಚೆನ್ನಾಗಿದ್ರೆ ಕೆಲಸಗಳು ಸುಲಭವಾಗಿ ನಡೆಯುತ್ತೆ. ಮತ್ತೆ ಗೊತ್ತುಪಡಿಸಿದ ಸಮಯಕ್ಕಿಂತ ಮೊದಲೇ ನಿಮ್ಮ ಕಾರ್ಯಗಳನ್ನು ಸಹ ನೀವು ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಸಮಯದಲ್ಲಿ. ಅಂದ್ರೆ ಮೇ 14ರಿಂದ ಜೂನ್ 13ನೇ ತಾರೀಕು ಒಳಗಡೆ. ಆರಿದ್ರಾ ನಕ್ಷತ್ರದಲ್ಲಿ ಗುರುಗ್ರಹವು ಸಂಚಾರ ಮಾಡ್ತಿದ್ದಾಗ ಜೂನ್ 13ರಿಂದ ಆಗಸ್ಟ್ 13ವರೆಗೂ ಸ್ಥಿರಾಸ್ತಿಯಲ್ಲಿ ನೀವು ಹೂಡಿಕೆ ಮಾಡಬಹುದು. ಮತ್ತೆ ವಾಹನಗಳನ್ನು ಖರೀದಿಸಕ್ಕೆ ಸಾಕಷ್ಟು ನೀವು ಆಸಕ್ತಿ ತೋರಿಸಿ ಅದನ್ನ ಪೂರೈಸಲೂಬಹುದು. ಯಾಕಂದ್ರೆ ಆರಿದ್ರಾ ನಕ್ಷತ್ರ ರಾಹುವಿನ ನಕ್ಷತ್ರ ಆದ್ರಿಂದ ಅಂತ ನಕ್ಷತ್ರದಲ್ಲೇ ನಾವು ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೂ ಆಗೋದು. ಮತ್ತೆ ಪುನರ್ವಸು ನಕ್ಷತ್ರದಲ್ಲಿದ್ದಾಗ ನಿಮ್ಮ ಮನಸ್ಸು ಆಧ್ಯಾತ್ಮಿಕತೆ ಹತ್ರ ಮತ್ತು ಪರೋಪಕಾರದತ್ತ ಒಲವನ್ನ ಜಾಸ್ತಿ ತೋರಿಸಲಿಕ್ಕೆ ಶುರು ಮಾಡುತ್ತೆ. ಸೊ ಇಷ್ಟು ಫಲಗಳನ್ನ ನಾನು ನಕ್ಷತ್ರಗಳ ಪ್ರಕಾರ ಹೇಳ್ತಾ ಇದ್ದೀನಿ. ಸೊ ಆರಿದ್ರಾ ನಕ್ಷತ್ರದಿದ್ದಾಗ ನಿಮ್ಗೆ ಒಂದು ಲೋನ್ ಸಹ ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ ಆರಿದ್ರಾ ನಕ್ಷತ್ರದಲ್ಲಿ ಗುರುಗ್ರಹ ಸಂಚರಿಸ್ತಿದ್ದಾಗ ರಾಹು ನಿಮ್ಗೆ 6ನೇ ಮನೆಯಲ್ಲಿ ಇರ್ತಾನೆ. 6ನೇ ಮನೆ ಒಂದು ರೋಗ, ರಿಪು, ಋಣ. ಸೊ ಋಣದ ಸ್ಥಾನವಾದ್ರಿಂದ ಅಲ್ಲಿ ಲೋನ್ಸ್. ಹಾಗಾಗಿ ಆರಿದ್ರಾ ನಕ್ಷತ್ರನೇ ಜೂನ್ 13ರಿಂದ ಆಗಸ್ಟ್ 13 ನೀವು ಲೋನ್ಗೆ ಏನಾದ್ರು ಅಪ್ಲೈ ಮಾಡಿದ್ದೆ ಆಗ್ಲಿ, ಹೌಸಿಂಗ್ ಲೋನು ಅಥವಾ ಪ್ರಾಪರ್ಟಿದು ಅಥವಾ ಇದು ವೆಹಿಕಲ್ ಲೋನ್ ಏನೇ ಅಪ್ಲೈ ಮಾಡಿದ್ರೆ ಈ ಟೈಮಲ್ಲಿ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ ಜೂನ್ 13ರಿಂದ ಆಗಸ್ಟ್ 13. ಆದ್ರೆ ನಿಮಗೆ ನಿಮ್ಮ ಕುಂಡ್ಲಿಯಲ್ಲಿ ಅದಕ್ಕೆ ತಗೊಳ್ಳೋಂತ ಯೋಗನೂ ಇರಬೇಕು. ಪ್ಲಸ್ ನಿಮಗೆ ಅಂತ ದಶೆ ಅಂತರ್ದಶೆಗಳು ಸಹಕಾರಿಯಾಗಿ ಇರಬೇಕು. ಅವಾಗ ಮಾತ್ರ ಈ ಗೋಚಾರದ ಫಲಗಳು ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ. ಇನ್ನು ಗುರುಗ್ರಹದ ದೃಷ್ಟಿಯ ಪ್ರಕಾರ ನಾವು ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಹೋದ್ರೆ 5ನೇ ದೃಷ್ಟಿಯಿಂದ ಗುರುಗ್ರಹವು ನಿಮ್ಮ ಚತುರ್ಥವನ್ನ, ನಿಮ್ಮ ದ್ವಿತೀಯವನ್ನ ನೋಡೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಸುಧಾರಣೆ ಆಗುತ್ತೆ. ನಿಮ್ಮ ಮಾತುಕತೆಯ ಒಂದು ವೈಖರಿ ಸಹ ಸಾಕಷ್ಟು ಬದಲಾವಣೆ ಆಗುತ್ತೆ. ಮತ್ತೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಸಾತ್ವಿಕ ಆಹಾರವನ್ನ ನೀವು ತಗೊಳ್ಳಿಕ್ಕೆ ಜಾಸ್ತಿ ಶುರು ಮಾಡಬಹುದು. ಇನ್ನು 7ನೇ ದೃಷ್ಟಿಯಿಂದ ಗುರುಗ್ರಹವು ನಿಮ್ಮ
ಚತುರ್ಥವನ್ನ ನೋಡೋದ್ರಿಂದ ನಾ ಹೇಳಿದಾಗೆ ಮನೆ ವಾಹನ ಹೂಡಿಕೆಗಳು ಇದ್ರ ಬಗ್ಗೆ ನಿಮ್ಗೆ ಒಂದು ಶುಭ ಫಲಿತಾಂಶಗಳು ಸಿಗುತ್ತೆ. ಮತ್ತೆ 9ನೇ ದೃಷ್ಟಿಯಿಂದ ನಿಮ್ಮ 6ನೇ ಮನೆಯನ್ನ ನೋಡೋದ್ರಿಂದ ಆರೋಗ್ಯವು ಉತ್ತಮವಾಗಿ ಸುಧಾರಿಸುತ್ತೆ. ಆದ್ರೆ ನಿದ್ದೆಯಿಂದ ಸ್ವಲ್ಪ ನಿದ್ರೆಯ ಸಮಸ್ಯೆಗಳು ನಿಮ್ಗೆ ಕಾಡ್ಲಿಕ್ಕೆ ಶುರುವಾಗುತ್ತೆ. ಸೊ ಗುರುಗ್ರಹದ ಒಂದು 5, 7, 9ನೇ ದೃಷ್ಟಿಯಿಂದ ಈ 3 ವಿಧವಾದ ಫಲಗಳನ್ನ ಕೊಡ್ತಿದೆ. 5ನೇ ದೃಷ್ಟಿಯಿಂದ 2ನೇ ಮನೆ ನೋಡೋದ್ರಿಂದ ನಿಮ್ಮ ಹಣಕಾಸು ಮಾತು ಏನಿರ್ಬೋದು ಅದೆಲ್ಲ ಸಾಕಷ್ಟು ಬದಲಾವಣೆ ಆಗುತ್ತೆ, ಸುಧಾರಣೆ ಬರುತ್ತೆ. 7ನೇ ದೃಷ್ಟಿಯಿಂದ ನಾನೇನು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಹೇಳಿದ್ನೋ ಅದು ಬರುತ್ತೆ ಸ್ಥಿರಾಸ್ತಿಯಲ್ಲಿ. 9ನೇ ದೃಷ್ಟಿ ಬಂದು ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸೊ ಹೀಗೆ ನಿಮ್ಮ 2, 4, 6 ಈ 3 ಹೌಸ್ಗಳನ್ನ ಈ 3 ಭಾವಗಳನ್ನ ಗುರುಗ್ರಹವು ಮುಂದಿನ 5-6 ತಿಂಗಳು ಸಂರಕ್ಷಣೆ ಮಾಡ್ತಾನೆ. ಸೊ ಇಷ್ಟು ಬಂದು ಕನ್ಯಾ ರಾಶಿ ಕನ್ಯಾ ಲಗ್ನದವರ ಒಂದು ಗೋಚಾರದ ಫಲಾನುಫಲಗಳಾಗಿತ್ತು ಗುರುಗ್ರಹದ ಒಂದು ಮಿಥುನ ರಾಶಿಯ ಸಂಚಾರದಿಂದ. ಈಗ ಮುಂದಕ್ಕೆ ನಾವು ತುಲಾ ರಾಶಿಯ ಬಗ್ಗೆ ನೋಡೋಣ ಬನ್ನಿ. ತುಲಾ ರಾಶಿಯವರಿಗೆ ಶತ್ರುಗಳನ್ನ ಸೋಲಿಸಲು ಬಹಳಷ್ಟು ಕಷ್ಟ ಪಡ್ತಿದ್ರು. ಈಗ ಶನಿಯ ಒಂದು 6ನೇ ಮನೆಗೆ ಆಗಮನವಾದ್ಮೇಲೆ ಖಂಡಿತ ಸಾಧ್ಯ ಇದೆ. ಮತ್ತೆ ನಿಮ್ಮ ಭಾಗ್ಯದಲ್ಲಿ ವೃದ್ಧಿ ಆಗುತ್ತೆ. ಅಚಾನಕ್ ಆಗಿ ನಿಮ್ಮ ಎಲ್ಲ ಕೆಲಸಗಳಿಗೂ ನಿಮಗೆ ಸಹಯೋಗ ಸಹಕಾರ ಎಲ್ಲ ತಾನಾಗೆ ಸಿಗ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಎದುರಾಗ್ಲಿಕ್ಕೆ ಶುರುವಾಗುತ್ತೆ. ದೈವಿಕ ರಕ್ಷಣೆಯ ಒಂದು ಭಾವನೆ ಇದೆ, ಅಲ್ಲೋ ಒಂದು ದೈವಿಕ ರಕ್ಷಣೆ ಇದೆ ನಿಮ್ಗೆ ಅಂತ ಒಂದು ಭಾಸವಾಗುತ್ತೆ. ಮತ್ತೆ ಶಿಕ್ಷಣದಲ್ಲಿ ಸಾಕಷ್ಟು ಹೋರಾಟ ಮಾಡ್ತೀರಾ, ಏನಾದ್ರು ಹೊಸದನ್ನ ಮಾಡ್ಲಿಕ್ಕೆ ಎಲ್ಲ, ಆದ್ರೆ ಪ್ರಯತ್ನಗಳ ಮೂಲಕ ನಿಮ್ಗೆ ಖಂಡಿತ ಯಶಸ್ಸು ಸಿಗುತ್ತೆ. ಸೊ ಹಾಗಾಗಿ ತುಲಾ ರಾಶಿ ತುಲಾ ಲಗ್ನದವರಿಗೆ ಗುರುವಿನ ಒಂದು ಸಂಚಾರ 3, 6ನೇ ಮನೆ ಅಧಿಪತಿ ಅದು 9ನೇ ಮನೆಯಲ್ಲಿ ಇದೆ. ಸೊ ಹಾಗಾಗಿ ಇದು ಸಂಘರ್ಷದ ಒಂದು ಸಮಯ. ಬಟ್ ಆದ್ರೆ ನಿಮ್ಮ ಎಲ್ಲ ಸಂಘರ್ಷಕ್ಕೂ ಯಶಸ್ಸು ಸಿಗುತ್ತೆ ಅಂತ ನಾನು ಹೇಳ್ಬೋದು. ಯಾಕಂದ್ರೆ 6ನೇ ಮನೆಯಲ್ಲಿ ಶನಿ ಭದ್ರವಾಗಿರೋದ್ರಿಂದ ನಿಮ್ಮ ಯೋಗಕಾರಕ ಭದ್ರವಾಗಿರೋದ್ರಿಂದ ನೀವು ಹೋರಾಡಿ ನೀವು ಇದು ಮಾಡಿದ್ರೆ ನಿಮ್ಗೆ ಈ ಸಮಯದಲ್ಲಿ ಸಿಗ್ಬೋದು. ಇನ್ನು ನಕ್ಷತ್ರಗಳ ಒಂದು ಸಂಚಾರದ ಪ್ರಭಾವದಿಂದ ನೋಡೋಣ. ಗುರುಗ್ರಹವು ಮೃಗಶಿರಾ ನಕ್ಷತ್ರ ಮೇ 14ನೇ ತಾರೀಕಿನ ಜೂನ್ 13ನೇ ತಾರೀಕುವರೆಗೂ ಮೃಗಶಿರಾ ನಕ್ಷತ್ರದಲ್ಲಿದ್ದಾಗ ಶತ್ರುಗಳು ಪ್ರಯತ್ನವಿಲ್ಲದೆ ಬುದ್ಧಿವಂತಿಕೆಯಿಂದ ಪರಾಗೊಳ್ತಾರೆ. ಸೊ ನೀವು ಶತ್ರುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಕಿಲ್ಲ, ಅವರಾಗೆ ಅವರು ಹಿಂದೆ ಸರಿಯುವಂತಹ ಸಾಧ್ಯತೆ ಬರುತ್ತೆ. ಮತ್ತೆ ಆರಿದ್ರಾ ನಕ್ಷತ್ರದಲ್ಲಿ ಗುರುಗ್ರಹದ ಸಂಚಾರವಾಗ್ತಿದ್ದಾಗ ಕೆಲವು ನಿರಾಳತೆ ಮತ್ತು ವೃತ್ತಿಯಲ್ಲಿ ಪ್ರಗತಿಯೂ ಸಹ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳೇನಾರಿದ್ರೆ ಅದು ಸ್ವಲ್ಪ ಸಮಸ್ಯೆ ಕೊಡುತ್ತೆ. ಆದ್ರೆ ಏನೋ ರೀತಿಯಲ್ಲಿ ಉಳಿತಾಯ ಮಾಡಿ ನೀವು ಸಮಸ್ಯೆಗಳನ್ನ ಪರಿಹರಿಸ್ತೀರಿ. ಯಾಕಂದ್ರೆ ಗುರು ಭಾಗ್ಯದಲ್ಲಿ ಇರೋದ್ರಿಂದ ನಿಮ್ಗೆ ಯಾವ್ದೋ ಒಂದು ರೀತಿಯಲ್ಲಿ ಹಣ ಸಿಗುವಂತ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಗೆ ಒಂದು ಲೋನ್ ಸಹ ಸಿಗಬಹುದು. ನೀವು ಲೋನ್ಗೂ ಪ್ರಯತ್ನ ಪಟ್ರೆ, ನೀವು ಮನೆ ತಗೋಬೇಕು ಅಂತ ಏನಾದ್ರು ಇಚ್ಛೆ ಪಟ್ಟು ನಿಮ್ಗೂ ಸಹ ಈ ಸತಿ ಗೃಹ ಖರೀದಿಯ ಯೋಗ ಇದೆ, ವಾಹನ ಖರೀದಿಯ ಯೋಗ ಇದೆ. ಯಾಕಂದ್ರೆ ಚತುರ್ಥಾಧಿಪತಿ ಶನಿ ಷಷ್ಠದಲ್ಲಿ ಇರೋದ್ರಿಂದ, ಪಂಚಮಾಧಿಪತಿ ಶನಿ ಷಷ್ಠದಲ್ಲಿ ಇರೋದ್ರಿಂದ ನಿಮಗೆ ಗೃಹ ಖರೀದಿ ಮಾಡ್ಲಿಕ್ಕೆ ಸಾಲ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಆರಿದ್ರಾ ನಕ್ಷತ್ರಕ್ಕೆ ಬಂದಾಗ್ಲೇ ಅದು ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಗುರುಗ್ರಹ 9ನೇ ಮನೆಗೆ ಬರೋದ್ರಿಂದ ಆ ಸಮಯದಲ್ಲಿ ಸಾಧ್ಯ ಇದೆ. ಇನ್ನು ಪುನರ್ವಸು ನಕ್ಷತ್ರಕ್ಕೆ ಗುರುಗ್ರಹ ಬಂದಾಗ ಆಗಸ್ಟ್ 13ರಿಂದ ಅಕ್ಟೋಬರ್ 18ವರೆಗೂ ಸಹೋದರ ಸಹೋದರಿಯರಿಗಿನ ಸಂಬಂಧ ಏನಿದೆ ಅದು ಸುಧಾರಿಸಲಿಕ್ಕೆ ಬರುತ್ತೆ ನಿಮ್ಗೆ. ಸೊ ಮತ್ತೆ ನೀವು 9ನೇ ಮನೆಯಲ್ಲಿ ಗುರುಗ್ರಹ ಇರೋದ್ರಿಂದ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಗೆ ಆಸಕ್ತಿ ಬಹಳಷ್ಟು ಇರುತ್ತೆ. ಮತ್ತೆ ಧಾರ್ಮಿಕ ಜೀವನ ನಡೆಸಲಿಕ್ಕೂ ಸಹ ನಿಮ್ಮಲ್ಲಿ ಬಹಳಷ್ಟು ಇಚ್ಛೆ ಇರುತ್ತೆ. ಮತ್ತೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಇರುವಂತಹ ತುಲಾ ರಾಶಿ ತುಲಾ ಲಗ್ನದವರಿಗೆ ಸಾಕಷ್ಟು ಅವಕಾಶಗಳು ದೊರಕುತ್ತೆ. ಮತ್ತೆ ಈ ಸಮಯ ನಿಮ್ಗೆ ಬಹಳ ಉತ್ತಮ ಎಲ್ಲಾ ವಿಷಯದಲ್ಲೂ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವಷ್ಟು ಸಂಘರ್ಷದ ಸಮಯಗಳು ಬರ್ಬೋದು, ಆದ್ರೆ ಎದೆಗುಂದದೆ ನೀವು ಮುಂದುವರೆದ್ರೆ ನಿಮಗೆ ಖಂಡಿತ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸೊ ಇದು ತುಲಾ ರಾಶಿ ತುಲಾ ಲಗ್ನದವರಿಗಾಗಿತ್ತು. ಈಗ ಮುಂದಕ್ಕೆ ನಾವು ವೃಶ್ಚಿಕ ರಾಶಿ ಇದ್ರ ಗುರುಗ್ರಹದ ದೃಷ್ಟಿ ಬಗ್ಗೆ ಹೇಳ್ಬೇಕಿತ್ತು. ಗುರುಗ್ರಹವು 5ನೇ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನೇ ನೋಡೋದ್ರಿಂದ ಇದು ಬಹಳ ಒಳ್ಳೆಯದು. ಸೊ ಯಾವುದೋ ಒಂದು ದೈವ ಬಲದ ಒಂದು ಆಶೀರ್ವಾದ ನಿಮ್ಗಿರುತ್ತೆ. ಮತ್ತೆ ಹೊಸ ಆಲೋಚನೆಗಳು ಅನುಷ್ಠಾನಗೊಳಿಸಲಿಕ್ಕೆ ನಿಮ್ಗೆ ಹೊಸ ಹೊಸ ಕಲ್ಪನೆಗಳು ದೊರೆಯುತ್ತೆ. ಮತ್ತೆ ಸಾಕಷ್ಟು ಅವಕಾಶಗಳು ನಿಮಗೆ ದೊರೆಯುತ್ತೆ. ಮತ್ತೆ 7ನೇ ದೃಷ್ಟಿ ನಿಮ್ಮ ತೃತೀಯಕ್ಕೆ ಬರೋದ್ರಿಂದ ಹೊಸ ಉದ್ಯಮ ಅಥವಾ ವ್ಯಾಪಾರ ಆರಂಭಿಸೋದಕ್ಕೂ ಇದು ಬಹಳ ಸೂಕ್ತವಾದ ಸಮಯ. ವೃತ್ತಿ ಬದಲಾವಣೆ ಮಾತ್ರ ನೀವು ಖಂಡಿತ ನಿರೀಕ್ಷಿಸಬಹುದು. ಮತ್ತೆ 9ನೇ ದೃಷ್ಟಿಯಿಂದ ಪಂಚಮವನ್ನ ನೋಡೋದ್ರಿಂದ ಎಷ್ಟೇ ಕಷ್ಟಕರವಾದ ಶಿಕ್ಷಣವಿದ್ದರೂ ಸಹ ನಿಮ್ಗೆ ನಿಮ್ಮ ಪ್ರಯತ್ನಗಳೊಂದಿಗೆ ಅದು ಸುಲಭ ಆಗುತ್ತೆ. ಮತ್ತೆ ಸಂಭಾವ್ಯ ಮಗುವಿನ ಜನನ ಅಥವಾ ಹೊಸ ಸಂಬಂಧಗಳ ಅರಳುವಿಕೆ ಎರಡೂ ಸಹ ಸಾಧ್ಯ ಇದೆ. ಸೊ ಯಾರು ಮಕ್ಕಳಾಗ್ಲಿ ಅಂತ ಇಷ್ಟಪಡ್ತಿರ್ತಾರೋ ಅವ್ರಿಗೂ ಸಹ ಭಾಗ್ಯದಲ್ಲಿ ಗುರು ಇರೋದ್ರಿಂದ ಈ ಸಮಯದಲ್ಲಿ ಮಕ್ಕಳಾಗುವಂತಹ ಸಾಧ್ಯತೆ ಇದೆ. ಮತ್ತೆ ವಿದೇಶ ಶಿಕ್ಷಣ ನಿಮಗೆ ವಾಸ್ತವವಾಗಬಹುದು. ಸೊ ತುಂಬಾ ವರ್ಷದಿಂದ ಪ್ರಯತ್ನ ಪಡ್ತೀರಿ, ಈ ಸಮಯದಲ್ಲಿ ವಿದೇಶದಲ್ಲಿ ಹೋಗಿ ಶಿಕ್ಷಣ ಪಡೆಯುವಂತದ್ದು ಸಹ ಸಾಧ್ಯತೆ ಇದೆ. ಯಾಕಂದ್ರೆ ಪಂಚಮದಲ್ಲಿ ರಾಹು ಇರೋದ್ರಿಂದ ಅದನ್ನ ಗುರು ನೋಡೋದ್ರಿಂದ ಈ ಸಮಯದಲ್ಲಿ ಸಾಧ್ಯ ಇದೆ. ಪ್ಲಸ್
ಪಂಚಮದಲ್ಲಿ ರಾಹು ಇರೋದ್ರಿಂದ ನಿಮ್ಗೆ ಏನಾದ್ರು ಸಂತಾನದ ಸಮಸ್ಯೆಗಳಿದ್ದು ಅದರಿಂದ ಏನಾದ್ರು ತೊಂದರೆ ಅನುಭವಿಸ್ತಿದೆ, ಈ ಸಮಯದಲ್ಲಿ ಆರ್ಟಿಫಿಷಿಯಲ್ ಮೆಥಡ್ಸ್ ಇಂದ ಅಥವಾ ಒಬ್ಬ ನುರಿತ ವೈದ್ಯರ ಸಲಹೆಯಿಂದ ನಿಮ್ಗೆ ಒಂದು ಉಪಯೋಗ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಗುರು ಬಂದು ಜೀವಕಾರಕ ಅದನ್ನ ಡಾಕ್ಟರ್ನ ಸೂಚಿಸ್ತಾನೆ. ಸೊ ಹಾಗಾಗಿ ಈ ಗುರುಗ್ರಹದ ಒಂದು ಸಲಹೆ ಸೂಚನೆಯನ್ನ ನೀವು ತಗೋಬೇಕಾಗುತ್ತೆ, ಅಂದ್ರೆ ಡಾಕ್ಟರ್ನ ಸಲಹೆ ಸೂಚನೆ ನೀವು ತಗೋಬೇಕಾಗುತ್ತೆ. ಸೊ ಅದು ನಿಮ್ಗೆ ಬಹಳ ಉತ್ತಮ ಅಂತ ಹೇಳ್ತೀನಿ. ಅಂದ್ರೆ ಈ ಸಮಯದಲ್ಲಿ ನಿಮ್ಗೆ ಒಳ್ಳೆ ಡಾಕ್ಟರ್ ಸಹ ಸಿಗ್ತಾರೆ. ಯಾಕಂದ್ರೆ ನಮ್ಮ ಸಮಯ ಚೆನ್ನಾಗಿದ್ದಾಗಲೇ ನಮ್ಗೆ ಒಳ್ಳೆಯವರು ಸಹ ಸಿಗ್ಲಿಕ್ಕೆ ಸಾಧ್ಯ ಆಗೋದು. ಇಷ್ಟು ಬಂದು ತುಲಾ ರಾಶಿ ತುಲಾ ಲಗ್ನವಾಗಿತ್ತು. ಮುಂದೆ ನಾವು ಈಗ ಕೊನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನವನ್ನು ನೋಡೋಣ ಈ ವಿಡಿಯೋದಲ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಆಧ್ಯಾತ್ಮಿಕತೆ ಮತ್ತು ಗೂಢ ವಿಜ್ಞಾನಗಳತ್ತ ಬಹಳಷ್ಟು ಒಲವು ಮೂಡುತ್ತೆ. ಯಾಕಂದ್ರೆ ಗುರು ಅಷ್ಟಮದಲ್ಲಿ ಇರೋದ್ರಿಂದ, ಗುರು ನಿಮ್ಮ ದ್ವಿತೀಯಾಧಿಪತಿ ಪಂಚಮಾಧಿಪತಿಯಾಗಿ ಅಷ್ಟಮದಲ್ಲಿ ಇರೋದ್ರಿಂದ ನಿಮಗೆ ಈ ಒಕಲ್ಟ್ ಸೈನ್ಸಸ್, ಸ್ಪಿರಿಚುಯಾಲಿಟಿ, ಜ್ಯೋತಿಷ ಇದೆಲ್ಲರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಕಾನೂನು ಸಮಸ್ಯೆಗಳು ಏನಾದ್ರು ನಿಮ್ಗೆ ಇದ್ರೆ ಅದು ತೊಂದರೆ ಕೊಡ್ಬೋದು, ಯಾಕಂದ್ರೆ ಪಂಚಮ ಶನಿ ಇರೋದ್ರಿಂದ. ಮತ್ತೆ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ನಿಮ್ಗೆ, ಅದನ್ನ ನೀವು ನಿರೀಕ್ಷಿಸಬಹುದು. ಮತ್ತೆ ಯಾವ್ದಾದ್ರು ಹೂಡಿಕೆಗಳನ್ನ ನೀವು ಅಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಳ್ಳದೆ ಸರಿಯಾಗಿ ಮಾಡಿದ್ರು ಅದರಲ್ಲೆಲ್ಲ ನಿಮ್ಗೆ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಯಾರಿಗೂ ನೀವು ಲೆವರೇಜ್ ಆಗಿ ಹಣ ಕೊಡ್ಬೇಡಿ, ಯಾರಿಗೂ ನೀವು ಶ್ಯೂರಿಟಿ ಗ್ಯಾರಂಟಿ ಬರ್ಕೊಡ್ಬೇಡಿ, ಅವಾಗ ನಿಮಗೆ ಸಮಸ್ಯೆ ಆಗುತ್ತೆ. ಮತ್ತೆ ನಕ್ಷತ್ರಗಳ ಪ್ರಭಾವ ಅಂದ್ರೆ ನಿಮ್ಮ ಗುರುಗ್ರಹವು ಈಗ ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರದಲ್ಲಿದ್ದಾಗ ಯಾವ ತರದ ಫಲಗಳನ್ನ ಕೊಡಬಹುದು ಅಂತ ನಾನು ಅದ್ರ ಪ್ರಕಾರನು ಹೇಳ್ತೀನಿ. ಸೊ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಅಷ್ಟಮದಲ್ಲಿ ಗುರು ಇರೋದ್ರಿಂದ ನಾನು ಅಷ್ಟಾಗಿ ಒಳ್ಳೆಯ ಫಲಗಳಾಗುತ್ತೆ ಅಂತ ನಾನು ಹೇಳಲಿಕ್ಕಾಗಲ್ಲ. ಆದ್ರೆ ನಿಮ್ಮ ಖರ್ಚು ವೆಚ್ಚ ಸ್ವಲ್ಪ ಕಡಿಮೆ ಆಗುತ್ತೆ. ಪ್ಲಸ್ ದ್ವಿತೀಯಕ್ಕೆ ಗುರು ನೋಡೋದ್ರಿಂದ ನಿಮಗೆ ಒಂದ್ ಸ್ವಲ್ಪ ಹಣ ಸಂದಾಯ ಆಗಿ ಅದು ಉಳಿತಾಯ ಆಗ್ಬೋದು. ಬಟ್ ಆದ್ರೆ ಪಂಚಮ ಶನಿಯಿಂದ ನೀವು ಅದನ್ನು ಸ್ವಲ್ಪ ಖರ್ಚು ಮಾಡಬಹುದು. ಅಥವಾ ನಿಮ್ಮ ಒಂದು ಇನ್ಡಿಸಿಪ್ಲಿನ್ ಇಂದಾಗಿ ನಿಮ್ಗೆ ಅದ್ರಲ್ಲೂ ಸಹ ಸಮಸ್ಯೆ ಎದುರಾಗಬಹುದು. ಸೊ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಇದು ಮಿಶ್ರ ಫಲಗಳನ್ನ ಕೊಡುತ್ತೆ ಅಂತ ಹೇಳ್ಬೋದು. ಆಧ್ಯಾತ್ಮಿಕವಾಗಿ ಜೀವನ ನಡೆಸಬೇಕು ಅಂತಿರೋರಿಗೆ ಇದು ಬಹಳ ಒಳ್ಳೆಯ ಸಮಯ. ಮತ್ತೆ ಇದೇ ಸಮಯದಲ್ಲಿ ನೀವು ಏನಾದ್ರೂ ಒಂದು ಒಕಲ್ಟ್ ಸೈನ್ಸ್ ಅಥವಾ ಒಂದು ಹಿಡ್ಡನ್ ಸಬ್ಜೆಕ್ಟ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕು, ಅದರಲ್ಲಿ ಏನಾದ್ರು ಒಂದು ಹೊಸದನ್ನ ಮಾಡ್ಬೇಕು. ಯಾಕಂದ್ರೆ ಗುರುಗ್ರಹ ಬುಧನ ರಾಶಿಯಲ್ಲೂ ಇರೋದ್ರಿಂದ ಬ್ಯಾಂಕಿಂಗ್, ಫಿನಾನ್ಸ್, ಅಕೌಂಟ್ಸ್, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಡೇಟಾ ಅನಾಲಿಟಿಕ್ಸ್ ಇಂಥ ವಿಷಯದಲ್ಲಿ ಯಾರು ರಿಸರ್ಚ್ ಮಾಡ್ತಿದ್ರೆ, PhD ಮಾಡ್ಬೇಕು ಅಂತ ಇದ್ರೆ ಈ ಸಮಯದಲ್ಲಿ ಉತ್ತಮ. ಯಾಕಂದ್ರೆ ಈಗ 5-6 ತಿಂಗಳು ಗುರುಗ್ರಹ ಅಷ್ಟಮದಲ್ಲಿ ಇದು ನಂತರ ನವಮಕ್ಕೆ ಹೋಗ್ತಾನೆ, ಪುನಃ ಅಷ್ಟಮಕ್ಕೆ ಬರ್ತಾನೆ, ಪುನಃ ನವಮಕ್ಕೆ ಹೋಗ್ತಾನೆ. ಸೊ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ರಿಸರ್ಚ್ ನ ಕಂಪ್ಲೀಟ್ ಮಾಡಿ ಥೀಸಿಸ್ ಸಬ್ಮಿಟ್ ಮಾಡುವಂತಹ ಸಾಧ್ಯತೆನೂ ಇದೆ. ಸೊ ಹಾಗಾಗಿ ಈ ಸಮಯದಲ್ಲಿ ನೀವು ಅದನ್ನ ಉಪಯೋಗಿಸಬಹುದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ. ಇನ್ನು ನಕ್ಷತ್ರಗಳ ಪ್ರಭಾವ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಗುರುಗ್ರಹವು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ನೀವು ಮಾತನಾಡುವ ವಿಷಯದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾಕಂದ್ರೆ ಲಗ್ನಾಧಿಪತಿ ನಿಮ್ಗೆ ನವಮದಲ್ಲಿ ನೀಚಸ್ಥನಾಗಿರೋದ್ರಿಂದ, ಭಾಗ್ಯದಲ್ಲಿ ನೀಚಸ್ಥನಾಗಿರೋದ್ರಿಂದ ಮೇ 14ರಿಂದ ಜೂನ್ 13ವರೆಗೂ ಮಾತನಾಡುವಿಕೆಯಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದಿರಿ. ಯಾರಿಗೂ ಓವರ್ ಪ್ರಾಮಿಸ್ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಆರಿದ್ರಾ ನಕ್ಷತ್ರದಲ್ಲಿದ್ದಾಗ ಜೂನ್ 13ರಿಂದ ಆಗಸ್ಟ್ 13ನೇ ತಾರೀಕುವರೆಗೂ ಅವಾಗ ಹೂಡಿಕೆಗಳಲ್ಲಿ ಅಥವಾ ಬಂಡವಾಳಗಳಲ್ಲಿ ಅಕಸ್ಮಾತ್ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಮತ್ತು ಅದನ್ನ ರಿಕವರಿ ಮಾಡ್ಲಿಕ್ಕೆ ಹೋಗಿ ಇನ್ನೊಂದಿಷ್ಟು ನಷ್ಟವನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆನೂ ಇದೆ. ಯಾಕಂದ್ರೆ ಗುರುಗ್ರಹದ ಒಂದು ದೃಷ್ಟಿ ಏನು ನಿಮ್ಮ 11ನೇ ಮನೆ ಮೇಲೆ ಆಗ್ಲಿ ಅಥವಾ ನಿಮ್ಮ 5ನೇ ಮನೆ ಮೇಲೆ ಇಲ್ಲ, ಬಟ್ ಅದೇ ಶನಿಯ ದೃಷ್ಟಿ ಇರೋದ್ರಿಂದ ನೀವು ಯಾವ್ದನ್ನ ಅನಲೈಸ್ ಮಾಡಿ ಕರೆಕ್ಟ್ ಆಗಿ ಹಾರ್ಡ್ ವರ್ಕ್ ಮಾಡಿಸಿರೋ ಅಂತ ಹೂಡಿಕೆಗಳಿಗೆ ಈ ಸಮಸ್ಯೆ ಆಗುದು. ಇನ್ನು ಆರಿದ್ರಾ ನಕ್ಷತ್ರದಲ್ಲಿ ಅದೊಂದು ಪ್ಲಸ್ ಆರಿದ್ರಾ ನಕ್ಷತ್ರದಿದ್ದಾಗ ಗುರುಗ್ರಹವು ನಿಮಗೆ ಯಾವ್ದಾದ್ರು ಮನೆ ವ್ಯವಹಾರ ಮಾಡ್ಬೇಕು ಅಂತಿದ್ರೆ, ನೀವು ಭೂಮಿ ವಾಹನ ಖರೀದಿ ಮಾಡ್ಬೇಕು ಅಂದ್ರೆ ನಿಮ್ಗೊಂದು ಅವಕಾಶ ಲಭಿಸುತ್ತೆ. ಆದ್ರೆ ನೀವು ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕು ಈ ಸಮಯದಲ್ಲಿ. ಯಾಕಂದ್ರೆ ಏನಾದ್ರು ಒಂದು ವ್ಯಾಜ್ಯವನ್ನ ಸಹ ನೀವೇನಾದ್ರು ಕ್ಲಿಯರ್ ಮಾಡಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಗೆ ಲಭಿಸಿದ್ದೇ ಆದರೂ ಸಹ ನಿಮ್ಗೆ ಡಾಕ್ಯುಮೆಂಟೇಶನ್ ಅಲ್ಲಿ ಸಮಸ್ಯೆ ಆಗ್ಬೋದು. ಸೊ ಹಾಗಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನವರಿಗೆ ಯಾವತ್ತಿದ್ರೂ ಬುಧನಿಂದನೇ ಜಾಸ್ತಿ ಸಮಸ್ಯೆ ಬರೋದ್ರಿಂದ, ಬುಧನೇ ಸ್ವಲ್ಪ ಈ ಕ್ರೂರ ಗ್ರಹ ಆಗಿರೋದ್ರಿಂದ ಅವ್ರಿಗೆ ಸೊ ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಮತ್ತೆ ಯಾವುದೇ ಹಣಕಾಸಿನ ವ್ಯವಹಾರದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೇ ಆಗ್ಲಿ ಹಣವನ್ನ ವಿತೌಟ್ ಡಾಕ್ಯುಮೆಂಟ್, ವಿತೌಟ್ ಸಿಗ್ನೇಚರ್, ವಿತೌಟ್ ಪ್ರೂಫ್ ಮಾಡ್ಲಿಕ್ಕೆ ಹೋಗ್ಬಿಡಿ ವ್ಯವಹಾರನ. ಅವಾಗ ನಿಮ್ಗೆ ತೊಂದರೆಗಳಾಗೋದು ಕಡಿಮೆ ಆಗುತ್ತೆ. ಬಟ್ ಆದ್ರೆ ಯಾವ್ದೋ ಒಮ್ಮೆ ಆದ್ರೂ ಒಂದ್ ಸ್ವಲ್ಪ ಹಣ ಕಳ್ಕೊಳ್ಳೋದು ಅಥವಾ ಆಲ್ ಆಫ್ ಅ ಸಡನ್ ತೊಂದರೆ ಆಗುವಂತಹ ಸಾಧ್ಯತೆ ಖಂಡಿತ ಇದೆ. ಇನ್ನು ಪುನರ್ವಸು ನಕ್ಷತ್ರದಲ್ಲಿ ಗುರುಗ್ರಹವು ಸಂಚಾರ ಮಾಡ್ತಿದ್ದಾಗ ಸಂಭಾವಿತರಿಗೆ ಆಧ್ಯಾತ್ಮಿಕತೆ ಹತ್ರ ಒಲವು ಹೆಚ್ಚಾಗುತ್ತೆ. ಯಾಕಂದ್ರೆ ಅಷ್ಟಮ ನವಮ ಬರೋದ್ರಿಂದ ಮತ್ತೆ ಶನಿ ಸ್ವಲ್ಪ ಪಂಚಮಕ್ಕೆ ವೀಕ್ ಆಗಿರೋದ್ರಿಂದ ನಿಮ್ಮ ಒಂದು ಮೈಂಡ್ ಸೆಟ್ ನೀವು ಬದಲಾಯಿಸಿಕೊಂಡು ನೀವು ಆಧ್ಯಾತ್ಮಿಕತೆ ಹತ್ರ ನೀವು ಒಲವನ್ನ ತೋರಿಸಿದ್ರೆ ಈ ಸಮಯದಲ್ಲಿ ನಿಮ್ಗೆ ಅದರಿಂದ ಉತ್ತಮ ಫಲಗಳು ಸಹ ಸಿಗುತ್ತೆ. ಸೊ ನಿಮ್ಗೆ ಅದರ ಒಂದು ಆಸಕ್ತಿ ಮೂಡುವಂತಹ ಸಾಧ್ಯತೆನೂ ಇದೆ. ಅದ್ರಲ್ಲಿ ನೀವು ಇನ್ನು ಮುಂದಕ್ಕೆ ಹೋಗುವಂತಹ ಸಾಧ್ಯತೆನೂ ಬರುತ್ತೆ.
ಸೊ ಇದು ನಕ್ಷತ್ರಗಳ ಪ್ರಕಾರದ ಪ್ರಭಾವವಾಗಿತ್ತು. ಇನ್ನು ಗುರುಗ್ರಹವು ತನ್ನ 5ನೇ ದೃಷ್ಟಿಯಿಂದ ನಿಮ್ಮ 12ನೇ ಮನೆಯನ್ನ ನೋಡೋದ್ರಿಂದ ಖರ್ಚುಗಳು ಕಡಿಮೆ ಆಗುತ್ತೆ. ಆದ್ರೆ ಧಾರ್ಮಿಕ ಚಟುವಟಿಕೆಗಳಿಗೆ ಬಹಳಷ್ಟು ಹಣವನ್ನ ನೀವು ಖರ್ಚು ಮಾಡ್ಬೇಕಾಗತ್ತೆ. ಮತ್ತೆ ಅಥವಾ ವಿದೇಶ ಪ್ರಯಾಣಕ್ಕೆ ನೀವು ಸಾಕಷ್ಟು ಹಣವನ್ನ ಖರ್ಚು ಮಾಡ್ತೀರಾ. ಸೊ ಅದು ಸಹ ಸಾಧ್ಯತೆ ಇದೆ. ಅಕಸ್ಮಾತ್ ಕಷ್ಟಗಳು ಅಥವಾ ಸಡನ್ ಆಗಿ ಬರುವಂತಹ ಖರ್ಚುಗಳು ನಿಮ್ಗೆ ಜಾಸ್ತಿಯಾಗಿ ಆಗ್ಬಹುದು. ಮತ್ತೆ 7ನೇ ದೃಷ್ಟಿಯಿಂದ ನಿಮ್ಮ ದ್ವಿತೀಯವನ್ನ ನೋಡೋದ್ರಿಂದ ಕೌಟುಂಬಿಕ ಸಮಸ್ಯೆಗಳು ಏನಾರು ಇದ್ರೆ ಅದು ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು. ಮತ್ತೆ ಹಣಕಾಸಿನಲ್ಲಿ ಅಕಸ್ಮಾತ್ ಬದಲಾವಣೆಗಳಾಗಬಹುದು. ಆಲ್ ಆಫ್ ಅ ಸಡನ್ ಕಡಿಮೆ ಆಗ್ಬಹುದು, ಇಲ್ಲ ಆಲ್ ಆಫ್ ಅ ಸಡನ್ ಸ್ವಲ್ಪ ಜಾಸ್ತಿ ಆಗ್ಬಹುದು. ಮತ್ತೆ ಆಸ್ತಿಯ ಉತ್ತರಾಧಿಕಾರವೂ ಸಾಧ್ಯತೆ ಇದೆ. ಯಾಕಂದ್ರೆ ನಿಮಗೆ ಇನ್ಹೆರಿಟೆನ್ಸ್ ಆಫ್ ಪ್ರಾಪರ್ಟಿ ಇನ್ಹೆರಿಟಿವ್ ಅಷ್ಟಮದಕ್ಕೆ ಯಾವುದೇ ಒಂದು ಶುಭಗ್ರಹ ಸಂಚರಿಸಿದಾಗ ನಿಮಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಲಭಿಸುವಂತಹ ಸಾಧ್ಯತೆ ಇದೆ. ಇನ್ನು 9ನೇ ದೃಷ್ಟಿಯಿಂದ ನಿಮಗೆ 4ನೇ ಮನೆ ಮೇಲೆ ದೃಷ್ಟಿ ಹಾಕೋದ್ರಿಂದ ಆಧ್ಯಾತ್ಮಿಕತೆ ಮತ್ತು ಪರೋಪಕಾರದತ್ತ ಒಲವು, ಮತ್ತೆ ನಿಮ್ಮದೇ ಒಂದು ಸ್ವಂತ ನಿವೇಶನ, ಸ್ವಂತ ವಾಹನ ಅಥವಾ ಸ್ವಂತ ಮನೆಯನ್ನ ಸಹ ತೆಗೆದುಕೊಳ್ಳುವಂತಹ ಸಾಧ್ಯತೆ ಒದಗಿ ಬರುತ್ತೆ. ಸೊ ನೀವು ಇಚ್ಛೆ ವ್ಯಕ್ತಪಡಿಸಬಹುದು. ಮತ್ತೆ ನಿಮ್ಮ ತಾಯಿಯ ಜೊತೆ ನಿಮ್ಮ ಸಂಬಂಧ ಸಹ ಏನಾದ್ರು ಸಮಸ್ಯೆಗೆ ಏನಾದ್ರು ಈಡಾಗಿದ್ರೆ ಅದು ಸಹ ಈ ಸಮಯದಲ್ಲಿ ಸುಧಾರಿಸಬಹುದು. ಮತ್ತೆ ತಾಯಿಯ ಬಗ್ಗೆ, ಮಾತೆಯ ಬಗ್ಗೆ, ಮಾತೃಭೂಮಿಯ ಬಗ್ಗೆ ನಿಮ್ಗೊಂದು ಚಿಂತೆ ಅಥವಾ ಒಂದು ಕನ್ಸರ್ನ್ ಬರ್ಲಿಕ್ಕೆ ಶುರು ಆಗ್ಬಹುದು. ಯಾಕಂದ್ರೆ ಎಷ್ಟೊಂದು ಜನ ಭಾರತದಿಂದ ಈಚೆ ಇರ್ತಾರೆ, ಅವ್ರಿಗೆ ವಾಪಸ್ ನಮ್ಮ ಮಾತೃಭೂಮಿಗೆ ಬರ್ಲಿಕ್ಕೂ ಸಹ ಈ ಸಮಯ ಒಂದು ಅವಕಾಶ ಕೊಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟ ಆಗಿತ್ತು ಸಿಂಹರಾಶಿ ಸಿಂಹಲಗ್ನದಿಂದ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರ ಭವಿಷ್ಯ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಕ್ತಾಯದ ಹಂತವಾಗಿ ಈ ಒಂದು ವಿಡಿಯೋ ಇನ್ನ 4 ರಾಶಿ ಇದೆ, ಅದನ್ನ ನಾನು ಇನ್ನೊಂದಿನ ಹಾಕ್ತೀನಿ. ಸೊ ನಿಮ್ಮ ರಾಶಿ ಫಲಗಳಲ್ಲಿ ಹೇಳಿರೋ ಅಂಶಗಳನ್ನ ಗಮನಿಸಿ ಮತ್ತು ಅದರಂತೆ ಒಂದು ಯೋಜನೆಯನ್ನ ನೀವು ರೂಪಿಸಿ. ಸೊ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಸಹ ಮಾಡಕ್ಕೆ ಮರಿಬೇಡಿ. ಸೊ ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.